ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಭಾನುವಾರ ಬಂತು. ಸೊ ಇವತ್ತು ನಾವು ಇನ್ನೊಂದು ಹೊಸ ಜಾಗನ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀವಿ. ಅದು ಯಾವುದಪ್ಪ ಅಂದರೆ ಬಜಾರಲ್ಲಿರೋ ಕಬ್ಬನ್ಪೇಟ್ ಟಿಫಿನ್ ರೂಮ್ಸ್ CTR ಅಂತಾನೂ ಕರೀತಾರೆ ಅದಕ್ಕೆ. ಸೊ ಇಲ್ಲಿ ಜನ ಜಂಗುಲಿ ನೋಡ್ತಾ ಇರ್ಬೋದು ನೀವು, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಈಗ ಆ ಜನಗಳ ಮಧ್ಯೆ ನಾವು ಒದ್ದಾಡ್ಕೊಂಡು ಹೋರಾಡ್ಕೊಂಡು ಹೋಗಿ ಆರ್ಡ್ರ್ ಮಾಡಬೇಕು. ಸೊ ಇಲ್ಲಿ ಏನೇನು ಸ್ಪೆಷಲ್ ಇದೆ, ಯಾಕಿಷ್ಟು ರಶ್ಶು, ಟೇಸ್ಟ್ ಹೇಗಿದೆ ಎಲ್ಲ ನೋಡೋಣ. ರೆಡಿ ಇದ್ದೀರಾ? ಅಲ್ಲ ಇನ್ನು ಆರ್ಡರ್ ಮಾಡೋಣ. ಒಂದು ಹಾಫ್ ಮಶ್ರೂಮ್ ಪಲಾವ್ ಕೊಡಿ. ಓಕೆ, ಅಂತೂ ಇಂತೂ 20 ನಿಮಿಷ ನಿಂತ್ಕೊಂಡು ನಾವು ಇಷ್ಟು 3 ಐಟಮ್ ತಂದ್ವಿ. ಪುಡಿ ಇಡ್ಲಿ, ಹಾಫ್ ಮಶ್ರೂಮ್ ಪಲಾವ್ ಮತ್ತೆ ದೋಸೆ. ಈ ಪುಡಿ ಮಸಾಲೆ ದೋಸೆ ತುಂಬ ಫೇಮಸ್ ಅದು. ಓಪನ್ ಮಾಡಪ್ಪ. ಓಕೆ, ಈಗ ತಿನ್ನುವ ಸಮಯ. ಮೇಡಮ್ ಓಪನ್ ಮಾಡಿ ತಿಂತವ್ರೆ. ಅಲ್ಲೆಲ್ಲರೂ ತಿನ್ಬೇಕಾರೆ ನನಗೆ ಆಸೆ ಆಗ್ತಿತ್ತು, ನಮಗೆ ಯಾವಾಗ ಕೊಡ್ತಾರ ಗುರು ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಸಕ್ಕತ್ತಾಗಿದೆ. ಹೌದೇನಾ? ವರ್ತ್ ವೇಟಿಂಗ್. ಒಂದು 20 ನಿಮಿಷ ನಿಂತ್ಕೊಂಡಿದ್ದ. ಇನ್ನೂ ಜಾಸ್ತಿನೇ ನಿಂತೆ ಅನ್ಸುತ್ತೆ. ಹೆಂಗಿದ್ಯಪ್ಪ? ವರ್ತ್ ವೇಟಿಂಗ್ ಅಲ್ಲ? ಏನಂತ್ಯಾ? ಈಗಲೂ ಜನ ಎಷ್ಟಿದ್ದಾರೆ ನೋಡಿ ಅಲ್ಲಿ. ಸಿಕ್ಕಾಪಟ್ಟೆ ಜನ ಇದ್ದಾರಪ್ಪ. ಸೊ ನಮ್ಮ ಸೆಕೆಂಡ್ ಐಟಮ್ ಗೀ ಪುಡಿ ಇಡ್ಲಿ ನೋಡ್ತಾ ಇರ್ಬೋದು. ಓಕೆ, ಇದಕ್ಕೂ ಏನಿಲ್ಲ ಒಂದು 20 ನಿಮಿಷ ಎಲ್ಲ ಮೂರು ಸೇರೆ. ನೋಡ್ದು ಪುಡಿನೇ ಚೆನ್ನಾಗಿದೆ ಆ್ಯಕ್ಚುಲಿ. ಗೀ ಪುಡಿ ಇಡ್ಲಿ, ಈ ಪುಡಿ ಸಖತ್ತಾಗಿದೆ ಅಲ್ಲ ಒಂಥರ. ಹೌದೌದು, ತುಂಬ ಚೆನ್ನಾಗಿದೆ. ಅಂದರೆ ಖಾರವಾಗಿದೆ. ಹೌದೌದು. ಆಮೇಲೆ ಇಡ್ಲಿ ಟೆಕ್ಸ್ಚರು ತುಂಬ ಚೆನ್ನಾಗಿದೆ. ಇದೊಂದು ಚಿಕ್ಕ ನೋಡಿ, ಇಷ್ಟೇ ಚಿಕ್ಕ ಜಾಗ ಇದು. ಎಷ್ಟು ಜನ ಇದ್ದಾರೆ ಅಂದರೆ ನನಗಂತೂ ಅಲ್ಲಿ ಸಿಗತ್ತೋ ಇಲ್ಲ ಅನ್ನಂಗೆ ಆಗ್ಬಿಟ್ಟಿತ್ತು. ಇಲ್ಲಿ ಏನಿದೆ ಅಂದರೆ ಇಡ್ಲಿ, ವಡೆ, ಬಾತ್ ಪಲಾವು, ಲೆಮನ್ ರೈಸು, ಪುಳಿಯೋಗರೆ, ತ್ರಿಮೂರ್ತಿ ಅಂತಿದೆ ಅಂದರೆ ತುಪ್ಪದ ಮಸಾಲೆ ದೋಸೆ ಥರ ಸಮಥಿಂಗು. ಗೀ ಪುಡಿ ಮಸಾಲೆ ದೋಸೆ, ಪುಡಿ ಮಸಾಲೆ ದೋಸೆ, ಬಾತ್ ಮಸಾಲೆ ದೋಸೆ, ಖಾಲಿ ದೋಸೆ. ಆಮೇಲೆ ಹಂಗೆ ಏನೋ ಸಬ್ಬಕ್ಕಿದು ಐಟಮ್ಸ್ ಮಾಡ್ತಾರೆ. ಸಬ್ಬಕ್ಕಿ ದೋಸೆ ಅಲ್ಲೆಲ್ಲ ಒಳಗಡೆ ನೋಡ್ದಂಗೆ. ಆಮೇಲೆ ಒಂದೊಂದು ದಿನ ಒಂದೊಂದು ಐಟಮ್ಸ್ ಇರ್ಬೇಕೇನೋ. ಒಂದು 50 ಮಶ್ರೂಮ್ ಪಲಾವ್ ಇದೆ, ಪುಳಿಯೋಗರೆ ಒಂದಿನ, ಲೆಮನ್ ರೈಸು, ಅಂದರೆ ಅಲ್ಲಿ ಹಂಗೆ ಹಾಕಿದ್ದಾರೆ. ಸಂಡೇ ಸ್ಪೆಷಲ್ ಅಂತ ಮೋಸ್ಟ್ಲಿ ಸಂಡೇ ಮಾತ್ರ ಮಶ್ರೂಮ್ ಪಲಾವ್ ಮಾಡ್ತಾರೆ ಅಂತ ಅನ್ಸುತ್ತೆ. ಬಟ್ ನೀವು ಅಥೆಂಟಿಕ್ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಇಷ್ಟಪಡೋರಿಗೆ ಈ ಜಾಗ ಇಷ್ಟ ಆಗೇ ಆಗತ್ತೆ. ಇಲ್ಲಿ ಒಂದು ಮಶ್ರೂಮ್ ತೊಗೊಂಡಾಗಿದೆ. ಸೊ ಇಲ್ಲೊಂದು ಈಗ ನಮ್ಮ ನೆಕ್ಸ್ಟ್ ಐಟಮ್ ಮಶ್ರೂಮ್ ಪಲಾವ್ ಟ್ರೈ ಮಾಡ್ತಾ ಇದೀವಿ. ಸ್ವಲ್ಪ ತಣ್ಣಗಾಗೋಗ್ಬಿಟ್ಟಿದೆ, ಯಾಕಂದರೆ ನಮಗೆ ಫಸ್ಟೇ ಕೊಟ್ಬಿಟ್ಟಿದ್ರು. ನಾವು ಎಲ್ಲ ಒಟ್ಟಿಗೆ ತಿನ್ನೋಣ ಅಂತ ಅನ್ಕೊಂಡ್ಬಿಟ್ಟು ಇದೊಂದು ವೀಲಾಗ್ ಮಾಡೋ ಇದೊಂದು ಪ್ರಾಬ್ಲಮ್ ಏನಂತೆ. ಬಟ್ ನನಗೆ ಇದು ಮಶ್ರೂಮ್ ಪಲಾವ್ ಆಲ್ ಟೈಮ್ ಫೇವ್ರೇಟ್. ಎಲ್ಲಿದ್ರು ಅಟ್ಲೀಸ್ಟ್ ಒಂದು ಹಾಫ್ ರೈಸ್ ಆದರೂ ನಾನು ತಗೋತೀನಿ. ಹೌದು, ಮಶ್ರೂಮ್ ಪಲಾವ್ ಇಲ್ಲ ಅಂದ್ರೆ ಅಕ್ಕಂಗೆ ಏನು ನೋಡೋದನ್ನೇ ಆಗಲ್ಲ. ಅಷ್ಟು ಮೆನುಲ್ ಇದನ್ನ ನೋಡಿದೆ ಅಂದರೆ ಸ್ವಲ್ಪ ಟೆಂಪ್ಟ್ ಆಗುತ್ತೆ. ಹೌದೌದು. ಸೊ ಮಶ್ರೂಮ್ ಪಲಾವ್ ನಾವು ತಿನ್ನ ಕಡೆ ಆಲ್ಮೋಸ್ಟ್ ಗ್ರೀನ್ ಕಲರ್ ಇರುತ್ತೆ, ಇದು ಸ್ವಲ್ಪ ಬೇರೆ ಕಲರ್ ಇದೆ, ಖಾರವಾಗಿದೆ ಅಲ್ವಾ? ಇನ್ನು ಬಿಸಿ ಬಿಸಿ ಆಗಿದ್ರೆ ಅಂದ್ರೆ ಅವ್ರು ಕೊಟ್ಟೋದು ಬಿಸಿನೇ ಇತ್ತು. ನಾವು ಲೇಟ್ ಮಾಡಿ ತಿಂತಾರೋದ್ರಿಂದ ಅವರು ಫಸ್ಟ್ ನಾವು ಆರ್ಡರ್ ಮಾಡಿದ ತಕ್ಷಣ ಕೊಟ್ಟಿದ್ದೆ ಫಸ್ಟ್ ಇದು. ಅದು ನಾವು 20 ನಿಮಿಷ ಬಿಟ್ಟು ಬಂದು ತಿನ್ನೋ ಅಷ್ಟೊತ್ತಿಗೆ ತಣ್ಣಗಾಯ್ತು ಅಷ್ಟೇ. ಬಟ್ ಟೇಸ್ಟ್ ಸಖತ್ತಾಗಿದೆ. ಇದೀವಿ, ಬಿಸಿ ಬಿಸಿ ಇದೆ. ಸೊ ಮಶ್ರೂಮು ತಣ್ಣಗಾಗಿತ್ತು ಅಂತ ಇವನೇನು ಮಾಡ್ಬಿಟ್ಟ, ದೋಸೆ ಆರ್ಡ್ರ್ ಮಾಡಿ ಪಲಾವ್ ತೊಗೊಂಬಂದ್ಬಿಟ್ಟ. ಚೆನ್ನಾಗಿ, ಇಟ್ಸ್ ಗುಡ್. ಚೆನ್ನಾಗಿದೆಲ್ಲ, ಖಾರನೂ ಸ್ವಲ್ಪ ಕಡಿಮೆ ಇದೆ ಇದು ಮಶ್ರೂಮ್ ಪಲಾವ್. ಸ್ಟ್ರೀಟ್ ಫುಡ್ ತಗೋಣ ಇದೆ, ಚೆನ್ನಾಗಿದೆ. ನನಗೆ ಇಲ್ಲಿ ಪಲಾವ್ ಮಾಡ್ತಾರಲ್ಲ ಬೇರೆ ಕಡೆ ಹೊರಗಡೆ, ಅದು ಸ್ಟ್ರೀಟ್ ಫುಡ್ ಕಡೆ ಇನ್ನೊಂದು ತರಿ 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 ಸಿಗತ್ತೆ, ನಾವು ಮನೇಲಿ ಮಾಡೋದು ಸಿಗಲ್ಲ. ಅದು ಏನಿಲ್ಲ, ಅವ್ರು ಏನಂತ ಅಂತಾರೆ, ಚಕ್ಕೆ ಲವಂಗ ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ಅಷ್ಟೊಂದು ತೆಗೆ ಟೈಮ್ ಇರಲ್ಲ ಅವರಿಗೆ ತೆಗೆದು. ಆಮೇಲೆ ಅಬ್ರದಬ್ರ ಇದು ಮಾಡ್ತಾರೆ ಅವರು, ಅಬ್ರದಬ್ರ ಮಾಡ್ತಾರೆ. ನಿಮಗೆ ಅದೇ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡಿಸುತ್ತೆ ಅನ್ಸುತ್ತೆ. ನಮ್ದೇನಾದ್ರು ಫುಲ್ ಫೈನ್ ಪೇಸ್ಟ್ ಮಾಡಿರ್ತೀವಿ ನಾವು. ಈ ರೋಡ್ ಸೈಡ್ ಅಥವಾ ಬೇರೆ ಕಡೆ ಎಲ್ಲ ತಿಂದಾಗ ಒಂದೇನ ಹೇಳ್ತೀನಲ್ಲ ಸಿಗ್ತಾ ಇರೋದು ಬಾಯಿಗೆ, ಅದೊಂಥರ ಡಿಫ್ರೆಂಟ್ ಟೇಸ್ಟೇ ಕೊಡತ್ತಪ್ಪ ನನಗೆ. ಅದು ಮನೇಲಿ ಎಷ್ಟೇ ಟ್ರೈ ಮಾಡಿದ್ರು ಅಚೀವ್ ಮಾಡಿದ್ರು ಆಗಿಲ್ಲ ನನಗೆ ಅದು. ಅಣ್ಣ ಗೀ ಪುಡಿ ಇಡ್ಲಿ ಅಣ್ಣ. ಓಕೆ, ನಮ್ಮ ಲಾಸ್ಟ್ ಐಟಮ್ ಮಸಾಲೆ ದೋಸೆ, ತುಪ್ಪದ ಮಸಾಲೆ ದೋಸೆ. ತುಪ್ಪದ ಮಸಾಲೆ ದೋಸೆ. ಆ ದೋಸೆ ತಿಂದು ಸ್ಯಾಟಿಸ್ಫೈ ಆಗಲಿಲ್ಲ, ಅದಕ್ಕೆ ಇನ್ನೊಂದು
ಪುಡಿ ಬೇಡ ಮತ್ತೆ ಇನ್ನೊಂದು ಬೇರೆ ಥರ ಟ್ರೈ ಮಾಡೋಣ ಅಂತ ಮಸಾಲೆ ದೋಸೆ. ಓಕೆ, ಮಾಡಿದಾರಪ್ಪ. ನಿಜವಾಗ್ಲು ಚೆನ್ನಾಗಿದೆ, ಕ್ರಿಸ್ಪು ಇದೆ, ತುಪ್ಪ ಟೇಸ್ಟ್ ಹಂಗೆ. ಆಮೇಲೆ ಚಟ್ನಿ ಚೆನ್ನಾಗಿದೆ ಅವ್ರದ್ದು. ಹೌದು, ಗಟ್ಟಿ ಚಟ್ನಿ ಕಾಣಿಸ್ತಿದೆನಾ? ಇದ್ರ ಮೇಲೆ ಏನು ತಿನ್ನಕ್ಕಾಗಲ್ಲ, ಮನುಷ್ಯ ತಿನ್ಲೂಬಾರ್ದು. ಆಕ್ಚುಲಿ ಇಷ್ಟೇ ತಿನ್ನಬಾರ್ದು. ಸೌಜು, ಜಸ್ಟ್ ಇಮ್ಯಾಜಿನ್, ನಾವು ಹುಳಿ ಮಾವಿಂದ ಗಾಡಿ ಹಾಕೊಂಡು ಜಯನಗರ ಬಸವನಗುಡಿ ತಿನ್ನಕ್ಕೆ ಬರ್ತೀವಿ. ಹೌದು, ನಾವು ಇದೇ ಏರಿಯಾದಲ್ಲಿ ಇದ್ಬಿಟ್ಟಿದ್ರೆ ಬೀದಿ ಮೇಲೆ ಇರ್ತಿದ್ವಿ ಅನ್ಸುತ್ತೆ ಮೋಸ್ಟ್ಲಿ. ಮನೆ ಅಡುಗೆನೇ ಮಾಡ್ತಿದ್ದಿಲ್ಲ ಅನ್ಸುತ್ತೆ. ಆಮೇಲೆ ಇಬ್ರದು ನಂದಂತೂ ವೇಟ್ ಕಿತ್ಕೊಂಡು ಹೋಗ್ಬಿಡೋದು, ಇವಳು ದಪ್ಪ ಬಿಡೋಳೇನ. ಕರೆಕ್ಟ್. ಎಲ್ಲರೂ ನೋಡಿ ನೋಡಿ ಸಳಿಗೆ ತಲೆಗೆ ಕಣ್ಣು ಹಾಕಿ ಇವಳು ದಪ್ಪ ಬಿಡೋಳೇನು. ನನಗೆ ದಪ್ಪ ಆಗಬೇಕು ಅಂದ್ರೆ ಮೋಸ್ಟ್ಲಿ ಇಲ್ಲೆಲ್ಲಾದ್ರೂ ಶಿಫ್ಟ್ ಆಗ್ಬೇಕು ಅನ್ಸುತ್ತೆ. ಇಂಥವು ರೋಡ್ ಸೈಡ್ ಎಲ್ಲ ಹಿಂಗೆ ಸಿಗ್ತಾ ಇದ್ರೆ ನಾನು ಸರಿ ಪೋಣಿಸ್ತಾನೆ ಇರ್ತೀನಿ, ಗ್ಯಾಪ್ ಕೊಟ್ಟು ಕೊಟ್ಟು ಕೊಟ್ಟು. ಜನ ಇನ್ನೂ ಕಮ್ಮಿ ಆಗಿಲ್ಲ, ಅಷ್ಟೇ ಜನ ಇದ್ದಾರ. ಅಣ್ಣ ಇಲ್ಲಿ ಓಕೆ, ಇವತ್ತಿನ ತಿಂಡಿ ಗಾಂಧಿ ಬಜಾರಲ್ಲಿರುವಂತಹ ಒಂದು ಕಬ್ಬನ್ಪೇಟೆ ಟಿಫಿನ್ ರೂಮಲ್ಲಿ ಆಯಿತು. ಎಸ್. ಸೊ ಎವ್ರಿ ಸಂಡೇ ನಾವು ಒಂದೊಂದು ಕಡೆ ಹೋಗ್ತಾ ಇರ್ತೀವಿ, ಒಂದೊಂದು ಕಡೆ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ. ಆದಷ್ಟು ಚೆನ್ನಾಗಿರೋದಕ್ಕೆ ಹೋಗಿರ್ತೀವಿ. ಆಮೇಲೆ ನಾವು ಎಲ್ಲ ಇನ್ಫ್ಲೂಯೆನ್ಸರ್ಸು ರಿವ್ಯೂಸ್ ನೋಡ್ಕೊಂಡೆ ಹೋಗೋದು. ಸೊ ಇಲ್ಲಿ ಬಂದಿದ್ದೀವಿ. ಸೊ ಇಲ್ಲಿನ ಮಸ್ಟ್ ಟ್ರೈ ಏನಪ್ಪ ಅಂದರೆ ಪುಡಿ ಮಸಾಲೆ ದೋಸೆ ನನಗೆ ತುಂಬ ಇಷ್ಟ ಆಯಿತು. ಘೀ ಪುಡಿ ಮಸಾಲೆ ದೋಸೆ ಮಸ್ಟ್ ಟ್ರೈ. ಆಮೇಲೆ ನೆಕ್ಸ್ಟ್ ಮಶ್ರೂಮ್ ಪಲಾವ್. ಖಾರ ಇಷ್ಟಪಡೋರು ಮಶ್ರೂಮ್ ಪಲಾವ್ನ ಟ್ರೈ ಮಾಡಲೇಬೇಕು, ಬಿಕಾಸ್ ಸಕ್ಕತ್ತಾಗಿತ್ತು ಮಾತ್ರ ತಿನ್ಬೇಕಾದ್ರೆ. ಬರೀ ಭಾನುವಾರ ಸಿಗತ್ತೆ ಅನ್ಸುತ್ತೆ. ಹೌದು, ಬೇರೆ ಬೇರೆ ದಿನಗಳಲ್ಲಿ ಪುಳಿಯೋಗರೆ ಮತ್ತೆ ಎಲ್ಲ ಸಿಗತ್ತಾ. ಲೆಮನ್ ರೈಸು ಅಷ್ಟೇ, ಮತ್ತೆ ಬಾತು ಪಲಾವ್ ಇವತ್ತಿತ್ತು, ಅದು ಚೆನ್ನಾಗಿತ್ತು. ಪಲಾವು ಚೆನ್ನಾಗಿತ್ತು, ನನಗೆ ಆಕ್ಚುಲಿ ಪಲಾವ್ ತುಂಬಾ ಇಷ್ಟ ಆಯ್ತು. ಹೌದೌದು. ಸೊ ಇಡ್ಲಿ, ಘೀ ಪುಡಿ ಇಡ್ಲಿನೂ ಚೆನ್ನಾಗಿತ್ತು. ಯಾ. ಸೊ ಏನಪ್ಪಾ ಅಂದ್ರೆ ನಿಮಗೆ ತುಂಬಾ ಹಸುವಾಗ್ತಿದ್ರೆ ಐ ಥಿಂಕ್ ಸ್ವಲ್ಪ ಕಾಯಲೇಬೇಕು, ಒಂದು 20 ನಿಮಿಷ ಅಂತೂ ಕಾಯಬೇಕು. ಜನ ತುಂಬಾ ಇದ್ರು ಆಯ್ತಾ, ಯಾರು ರೂಢಾಗೇನಿಲ್ಲ, ತುಂಬ ಚೆನ್ನಾಗಿ ಅಂದರೆ ರಶ್ ಇರುತ್ತೆ. ಸೊ ಹಾಗಾಗಿ ಅವ್ರು ನೆನ್ಪಿಟ್ಕೊಂಡು ಕೊಡ್ತಾರೆ. ಒಂದು 20 ನಿಮಿಷ ನೀವು ಸ್ವಲ್ಪ ಕಾಯಲೇಬೇಕು. ಬಟ್ ಟೈಮ್ ಇಲ್ಲ ನಿಮ್ಮ ಹತ್ರ ಅಂದ್ರೆ ದಯವಿಟ್ಟು ಬರಕ್ಕೆ ಹೋಗ್ಬೇಡಿ, ಬಿಕಾಸ್ ನೀವು ಎಂಜಾಯ್ ಮಾಡಲ್ಲ. ಬಟ್ ನಾವು ಏನು ಅಷ್ಟು ಕಾದಿದ್ವಲ್ಲ, ಅದು ತುಂಬ ವರ್ತ್ ಅನಿಸ್ತು. ಹೌದು ಅಲ್ವಾ, ನನಗೆ ಸಖತ್ ಮಜಾ ಬಂತು. ನೀವೇನಾದ್ರೂ ಗಾಂಧಿ ಬಜಾರ್ ಅಲ್ಲಿ ಇದ್ರೆ ಅಥವಾ ಗಾಂಧಿ ಬಜಾರ್ ಬರೋಕ್ ಪ್ಲಾನ್ ಅಲ್ಲಿ ಇದ್ರೆ ಇಲ್ಲಿ ಒಂದ್ಸತಿ ಬಂದು ಟ್ರೈ ಮಾಡಿ, ಸಕ್ಕತ್ತಾಗಿರತ್ತೆ. ಓಕೆ, ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್. ಮತ್ತೆ ಸಬ್ಸ್ಕ್ರೈಬು, ಲೈಕು, ಕಮೆಂಟ್ ಮಾಡೋದ್ರ ಮರಿಬಿಡಿ. ನಿಮ್ಮ ಹಾನೆಸ್ಟ್ ಕಮೆಂಟಿಗೋಸ್ಕರ ಕಾಯ್ತಾ ಇರ್ತೀವಿ. ಕಮೆಂಟ್ ಮಾಡಿ.